नमस्ते बच्चों। आज हम तृतीय भाषा हिंदी विषय के अंतर्गत 10वीं कक्षा के 6वां पाठ बसंत की सच्चाई विष्णु प्रभाकर जी से लिखित बसंत की सच्चाई पाठ की आगे की जानकारी प्राप्त कर लेंगे। आगे के पाठ का अध्ययन करेंगे। पिछली कक्षा में तो हम बसंत की प्रामाणिकता के बारे में काफ़ी जानकारी प्राप्त कर चुके हैं, यानी परिश्रम के बारे में। यानी बच्चों, हम सभी जानते हैं ना, बसंत परिश्रम करके ही जीवन बिताना चाहता था। बिना परिश्रम से वहाँ कुछ पाने की इच्छा उनमें नहीं थी। इसलिए जब राजकिशोर जी कुछ खरीदे बिना ही उन्हें पैसे देने के लिए आगे बढ़ते हैं तो वहाँ बिल्कुल इनकार कर देता है। और वहाँ तब उनसे कहता है कि राजकिशोर जी से, नहीं साहब, ये तो भीख है, मैं तो भीख नहीं लूँगा, परिश्रम करके ही मैं अपना जीवन निर्वाह करता हूँ। आप एक छलनी लीजिए, तब मुझे तसल्ली होगी। ಮಕ್ಕಳೇ, ನಾವೆಲ್ಲ ನಿನ್ನೆ ತರಗತಿಯಲ್ಲಿ ಬಸಂತನ ಒಂದು ಕಾಯಕ ತತ್ವದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡ್ವಿ. ಅವನು ಯಾವ ರೀತಿಯಾಗಿ ಕಷ್ಟಪಟ್ಟು ದುಡಿದೇ ತನ್ನ ಜೀವನ ನಿರ್ವಹಣೆಯನ್ನು ಮಾಡ್ತಿದ್ದ ಅನ್ನೋದ್ರ ಬಗ್ಗೆ ನಾವು ಸಾಕಷ್ಟು ತಿಳಿದುಕೊಂಡಿದ್ದೀವಿ, ಕಲ್ತಿದ್ದೀವಿ. ಪಂಡಿತ್ ರಾಜ್ಕಿಶೋರ್ ಅವರು ಆತನಿಗೆ ಏನೂ ವಸ್ತುಗಳನ್ನು ಖರೀದಿ ಮಾಡ್ತೇನೆ ಹಣವನ್ನು ಕೊಡೋದಕ್ಕೆ ಮುಂದಾದಾಗ ಅದನ್ನು ಅವನು ಭಿಕ್ಷೆ ಅಂಥೇಳಿ ನಿರಾಕರಿಸ್ತಾನೆ. ಇದರಿಂದ ಪ್ರಭಾವಿತರಾದಂತಹ पंडित राजकिशोर ಅವರು ತುಂಬ प्रभावितरागते। बसंत की बातों से प्रभावित होकर पंडित राजकिशोर जी चलनी खरीदने के लिए मन करते हैं और पैसे देखते हैं, पैसे टटोलते हैं। पैसे तो नहीं थे, केवल नोट था उसके पास। इसलिए वे क्या करते हैं, नोट देकर बुना लाने के लिए बसंत को बाजार भेजते हैं। लेकिन 10 मिनट बीत जाता है, 15 मिनट बीत जाता है, 20 मिनट भी बीत जाता है, लेकिन बसंत की कोई खबर नहीं है। तब पंडित राजकिशोर जी सोचने लगते हैं कि यहाँ तो मेरे सामने नाटक किया है, ये तो अब लौटने वालों में से नहीं है। उनके हाथ में पैसे मिल गए हैं, वह मजा करने के लिए कहीं भाग गया है, ऐसा सोचकर वे वहाँ से निकल पड़ते हैं। तो बच्चों, आज की कक्षा में यानी इस कहानी की, इस एकांकी की दूसरी दृश्य में हम देखते हैं क्या बसंत सचमुच पैसे लेकर भाग गया था। पंडित राजकिशोर जी बसंत के बारे में जो सोचते हैं वो सच था या नहीं, तो बसंत क्यों नहीं लौटा, इसके बारे में आज की कक्षा में हम अध्ययन करेंगे। तो बच्चों, पीपीटी के द्वारा आज हम बसंत क्यों नहीं लौटा उसके बारे में जानकारी प्राप्त कर लेंगे। अब हम इस एकांकी के दूसरा दृश्य देखते हैं। स्टेज पर जरा सा परिवर्तन के साथ पहले जैसा दृश्य, एक और किशनगंज का बोर्ड लगा हुआ है, हल्का शोर है, संध्या हो गई है। ಮಕ್ಕಳೇ, ಇಂದು ನಾವೆಲ್ಲ ಈ ನಾಟಕದ ಎರಡನೇ ಭಾಗವನ್ನು ನೋಡ್ತಾ ಇದ್ದೀವಿ. ಇಲ್ಲಿ ವೇದಿಕೆ ಸಿದ್ಧವಾಗಿದೆ. ಸ್ವಲ್ಪ ಪರಿವರ್ತನೆ, ಮೊದಲನೇ ದೃಶ್ಯಕ್ಕೂ ಎರಡನೇ ದೃಶ್ಯಕ್ಕೂ ಸ್ವಲ್ಪ ಪರಿವರ್ತನೆ ಇದೆ. ಇಲ್ಲಿ ಕಿಶನ್ಗಂಜ್ನ ಒಂದು ಬೋರ್ಡ್ ನಮಗೆಲ್ಲರಿಗೂ ವೇದಿಕೆ ಮೇಲೆ ಕಾಣ್ತಾ ಇದೆ. ಮಾರುಕಟ್ಟೆಯಲ್ಲಿ ಅಷ್ಟು ಗಲಾಟೆ ಇಲ್ಲ, ಆದರೂ ಜನರ ಹೋಗು ಬರುವಂತಹ ದೃಶ್ಯಗಳು ಕಾಣ್ತಾ ಇದ್ದಾವೆ. ಜನರು ಮಾತನಾಡ್ತಾ ಇರುವಂತಹ ಮಾತುಗಳು ಕಿವಿ ಕೇಳಿಸ್ತಾ ಇದ್ದಾವೆ. ಸಂಜೆ ಆಗಿದೆ. ಲೋಗ್ ಘರೋಂ ಕಿ ಓರ್ ಲೌಟ್ ರಹೆ ಹೇ. ಜನ ಎಲ್ಲ ಬೆಳಗ್ಗೆ ಕೆಲಸಕ್ಕೆ ಹೋಗಿರುವಂಥ ಜನ ಎಲ್ಲ ವಾಪಸ್ ಅವರವ್ರ ಮನೆಗೆ ಹೋಗ್ತಾ ಇದ್ದಾರೆ. ಉನ್ಹಿ ಕೆ ಬೀಚ್ ಮೇ ಏಕ್ ದುಬಲಾ ಪತ್ಲಾ ಲಡ್ಕಾ ಜಲ್ದಿ ಜಲ್ದಿ ಆತಾ ಹೇ. ಅವರೆಲ್ಲರ ಮಧ್ಯೆ ಒಬ್ಬ ತೆಳುವಾದ ಬಾಲಕ, ದುಬಲಾ ಪತ್ಲಾ ಅಂದರೆ ಕಡ್ಡಿಯಂತೆ ತೆಳ್ಳಗಿರುವಂತಹ ಒಬ್ಬ ಬಾಲಕ ಅವಸರವಾಗಿ ಬರ್ತಾ ಇದ್ದಾನೆ. ವಹ ನಂಗೆ ಪೈರ್ ಹೇ. ಅವನು ಸಹ ಕಾಲಲ್ಲಿ ಪಾದರಕ್ಷೆಗಳನ್ನು ಧರಿಸಿಲ್ಲ, ಅವನು ಸಹ ಬರಿಗಾಲಲ್ಲಿದ್ದಾನೆ. ಕಪಡೆ ಫಟೆ ಹೇ. ಬಟ್ಟೆಗಳೆಲ್ಲ ಹರಿದು ಹೋಗಿದ್ದಾವೆ. ಆಯು ಲಗ್ಭಗ್ 10 ವರ್ಷ ಹೇ. ಆತನ ವಯಸ್ಸು ಸರಿಸುಮಾರು 10 ವರ್ಷದ ವಯಸ್ಸಿನ ಬಾಲಕನಾಗಿದ್ದಾನೆ. ಉಸ್ಕಿ ಶಕ್ಲ್ ಬಸಂತ್ ಸೇ ಮಿಲ್ತಿ ಹೇ. ಆತನ ಮುಖಚರ್ಯೆ, ಆತನ ಮುಖದ ಹೋಲಿಕೆ ಬಸಂತನಿಗೆ ಬಸಂತನ ಸಹೋದರ ಅಂದರೆ ಆ ಬಾಲಕನನ್ನು ನೋಡಿದಾಗ ಇವನು ಬಸಂತನ ಸಹೋದರನಿರಬಹುದು ಅನ್ನೋ ಹೋಲಿಕೆ ಎಲ್ಲರಿಗೂ ಕಾಣ್ತಾ ಇದೆ. ವಹ ಉಸ್ಕಾ ಛೋಟಾ ಬಾಯಿ ಪ್ರತಾಪ್ ಹೇ.
ಹೌದು ಮಕ್ಕಳೇ, ನಿಮ್ಮೆಲ್ಲರ ಊಹೆ ಸರಿಯಾಗಿತ್ತು. ಅಂದರೆ ಅವನು ಬಸಂತನ ಸಹೋದರನಾಗಿದ್ದ. ಆತನ ಹೆಸರು ಪ್ರತಾಪ್. ವಹ ಆತೆ ಜಾತೆ ವ್ಯಕ್ತಿಯೋ ಸೇ ಕುಚ್ ಪೂಚ್ ರಹಾ ಹೇ. ಅವನು ಆ ದಾರಿಯಲ್ಲಿ ಓಡಾಡ್ತಾ ಇರುವಂತಹ ದಾರಿ ಹೋಕರಿಗೆ ಏನೋ ಕೇಳ್ತಾ ಇದ್ದ. ಉಸ್ಕೆ ಮುಖ ಪರ್ ವ್ಯಗ್ರತಾ ಹೇ. ಆತನ ಮುಖದಲ್ಲಿ ಚಿಂತೆ, ದುಃಖ ಎದ್ದು ಕಾಣ್ತಾ ಇತ್ತು. वह प्रताप उस सड़क पर चलने वाले राहगीरों से पूछ रहा था, क्यों जी ಕಿಶನ್ಗಂಜ್ ಯಹಿ ಹೇ. ಏನು ಸ್ವಾಮಿ, ಇದು ಕಿಶನ್ಗಂಜ್ ಅಂದರೆ ಇದೇನಾ ಅಂತ ಕೇಳ್ತಾ ಇದ್ದ. ಅದರಲ್ಲಿ ಒಬ್ಬ ದಾರಿ ಹೋಕ ಹೌದು ಇದೆ ಅಂಥೇಳಿ ಹೇಳ್ತಾನೆ. ಆಗ ಆ ದಾರಿ ಹೋಕನಿಗೆ ಪ್ರತಾಪ್ ಕೇಳ್ತಾನೆ, ಪಂಡಿತ್ ರಾಜ್ ಕಿಶೋರ್ ಕಹಾ ರಹತೆ ಹೇ. ಇಲ್ಲಿ ಪಂಡಿತ್ ರಾಜ್ ಕಿಶೋರ್ ಇರ್ತಾರಂತಲ್ಲ, ಎಲ್ಲಿರೋದು ಅಂಥೇಳಿ ಕೇಳ್ತಾನೆ. ಆಗ ಆ ದಾರಿ ಹೋಕ ಕೌನ್ ರಾಜ್ ಕಿಶೋರ್, ಯಾರು ರಾಜ್ ಕಿಶೋರ್ ಅಂದರೆ ಅಂತ ಇವನನ್ನೇ ಪ್ರಶ್ನೆ ಮಾಡ್ತಾನೆ. ಆಗ ಪ್ರತಾಪ್ ಹೇಳ್ತಾನೆ, ಜೋ ಲಕ್ಚರ್ ದೇತೆ ಹೇ ಮಜ್ದೂರೋಂ ಕಿ ಬಸ್ತಿ ಮೇ ಜಾತೆ ಹೇ. ಯಾರು ಕಾರ್ಮಿಕರ ನೇಕಾರರಾಗಿದ್ದಾರೆ, ಮುಖಂಡರಾಗಿದ್ದಾರೆ, ಅವರ ಬಗ್ಗೆ ಮಾತನಾಡ್ತಾ ಇರ್ತಾರೆ, ಭಾಷಣಗಳನ್ನು ಮಾಡ್ತಾ ಇರ್ತಾರೆ ಮತ್ತು ಅವರು ಪ್ರತಿಯೊಬ್ಬ ಕಾರ್ಮಿಕರ ಮನೆ ಮನೆಗೂ ಹೋಗಿ ಅವರ ಅಹವಾಲನ್ನು ಕೇಳ್ತಾ ಇರ್ತಾರೆ, ಅವರ ಕಷ್ಟಗಳನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರಲ್ಲ, ಅದೇ ರಾಜ್ ಕಿಶೋರ್ ಅವರ ಮನೆ ಬೇಕಿತ್ತು ನನಗೆ ಅಂಥೇಳಿ ಹೇಳ್ತಾರೆ. ಆಗ ದಾರಿ ಹೋಕ ಹೇಳ್ತಾನೆ, ಮೈ ನಹಿ ಜಾನ್ತಾ आगे पूछो. प्रताप आगे बढ़ जाता है और एक दूसरे व्यक्ति से पूछता है. ಆಗ ಆ ದಾರಿ ಹೋಕ ನನಗೆ ಗೊತ್ತಿಲ್ಲ, ಬೇರೆ ಯಾರನ್ನಾದರೂ ಕೇಳು ಅಂತ ಹೇಳಿದಾಗ ಮುಂದೆ ಹೋಗಿ ಮತ್ತೊಬ್ಬ ದಾರಿ ಹೋಕನನ್ನು ಪ್ರತಾಪ್ ಕೇಳ್ತಾನೆ. ಕ್ಯೂ ಜಿ ಪಂಡಿತ್ ರಾಜ್ ಕಿಶೋರ್ ಕಹಾ ರಹತೆ ಹೇ. ಏನು ಸ್ವಾಮಿ, ಇಲ್ಲಿ ಪಂಡಿತ್ ರಾಜ್ ಕಿಶೋರ್ ಅನ್ನೋ ವ್ಯಕ್ತಿ ಇರ್ತಾರಲ್ಲ, ಎಲ್ಲಿರ್ತಾರೆ ಗೊತ್ತಾ ನಿಮಗೆ ಅಂತ ಹೇಳಿ ಕೇಳ್ತಾನೆ. ಆಗ ಆ ವ್ಯಕ್ತಿ ಹೇಳ್ತಾನೆ, ಕೌನ್ ಪಂಡಿತ್ ರಾಜ್ ಕಿಶೋರ್, ವೇ ಜೋ ಮಜ್ದೂರಂ ಕೆ ನೇತಾ ಹೇ. ಯಾವ ರಾಜ್ ಕಿಶೋರ್ ಬಗ್ಗೆ ನೀನು ಕೇಳ್ತಾ ಇರೋದು, ಕಾರ್ಮಿಕರ ಮುಖಂಡನಾಗಿರುವಂಥ ರಾಜ್ ಕಿಶೋರ್ ಅವರ ಅಂಥೇಳಿ ಕೇಳ್ತಾನೆ. ಆಗ ಪ್ರತಾಪನಿಗೆ ತುಂಬ ಖುಷಿಯಾಗುತ್ತೆ. ಹೌದು ಹೌದು ಅವನೇ, ಹಾಂ ವೇಹಿ, ಹೌದು ಹೌದು ನಾನು ಅವ್ರ ಬಗ್ಗೆನೇ ಕೇಳ್ತಾ ಇರೋದು ಅಂಥೇಳಿ ಹೇಳ್ತಾನೆ. ಆ ವ್ಯಕ್ತಿ ಯಾನೆ ವಹ ರಾಹಗೀರ್ ಇಶಾರಾ ಕರ್ಕೆ प्रताप से कहता है, उधर देखो वहाँ नीला पर्दा है ना. तब प्रताप कहता है, हाँ बस वे वही रहते हैं. ಆ ಕೈ ಸನ್ನೆ ಮಾಡಿ ತೋರಿಸೋದ್ರ ಮೂಲಕ ಆ ದಾರಿ ಹೋಕ ಹೇಳ್ತಾನೆ, ಅದೋ ಅಲ್ಲಿ ನೋಡು, ನೀಲಿ ಪರದೆಯನ್ನು ಹಾಕಿರುವ ಮನೆ ಕಾಣ್ತಾ ಇದೆ ಅಲ್ವಾ. ಆಗ ಪ್ರತಾಪ್ ಹೇಳ್ತಾನೆ, ಹೌದು ಹೌದು ಕಾಣಿಸ್ತಾ ಇದೆ. ಆಗ ದಾರಿ ಹೋಕ ಹೇಳ್ತಾನೆ, ಅವರು ಅಲ್ಲೇ ಇರೋದು, ಆ ಮನೆಗೆ ಹೋದರೆ ನಿನಗೆ ಪಂಡಿತ್ ರಾಜ್ ಕಿಶೋರ್ ಸಿಗ್ತಾರೆ ಅಂಥೇಳಿ ಹೇಳ್ತಾನೆ. व्यक्ति आगे बढ़ जाता है. प्रताप नीले पर्दे वाले मकान के सामने जाकर पुकारता है. ವ್ಯಕ್ತಿ ಮುಂದೆ ಹೋಗ್ತಾನೆ. ಪ್ರತಾಪ್ ನೀಲಿ ಪರದೆಯನ್ನು ಹಾಕಿರುವಂತಹ ಮನೆ ಮುಂದ್ಗಡೆ ಹೋಗಿ ಪುಕಾರ್ನ का अर्थ होता है ಕೂಗುವುದು, ಕೂಗ್ತಾನೆ. ಪಂಡಿತ್ ರಾಜ್ ಕಿಶೋರ್ ಅವರೇ ಅಂತ ಹೇಳಿ ಕೂಗ್ತಾನೆ. ಆಗ ಪ್ರತಾಪ್, ರಾಜ್ ಕಿಶೋರ್ ಜಿ, ಪಂಡಿತ್ ರಾಜ್ ಕಿಶೋರ್ ಜಿ, ಅಂದರ್ ಸೆ ಆವಾಜ್ ಆತಿ ಹೇ. ಆ ಪ್ರತಾಪ್ ಕೇಳ್ತಾನೆ, ಪಂಡಿತ್ ರಾಜ್ ಕಿಶೋರ್ ಅವರೇ ಅಂತ ಹೇಳಿ ಜೋರಾಗಿ ಕೂಗ್ತಾನೆ. ಒಳಗಿನಿಂದ ಒಂದು ಧ್ವನಿ ಕೇಳಿಸುತ್ತೆ, ಕೌನ್, ಕಿಟಕಿ ಸೆ ಝಾಂಕ್ ಕರ ದೇಖ್ತೆ ಹೇ, ಕ್ಯೋ ಭಾಯಿ ಕ್ಯಾ ಬಾತ್ ಹೈ. ಅವರು ಯಾರದು ಅಂಥೇಳಿ ಒಳಗಿನಿಂದನೇ ಒಂದು ಪ್ರಶ್ನೆ ಅಥವಾ ಒಂದು ಧ್ವನಿ ಕೇಳಿಸುತ್ತೆ. ಅವರು ಕಿಟಕಿಯಿಂದ ಇಣುಕಿ ನೋಡಿ ಕೇಳ್ತಾರೆ, ಯಾಕೋ ತಮ್ಮ, ಯಾರು ನೀನು, ಏನಾಗಬೇಕಿತ್ತು ಅಂಥೇಳಿ ಕೇಳ್ತಾರೆ. ನೋಡಿ, ಆಗ ಪಂಡಿತ್ ರಾಜ್ ಕಿಶೋರ್ ಹೊರಗಡೆ ಬಂದು ಪ್ರತಾಪ್ನನ್ನು ವಿಚಾರಿಸ್ತಾರೆ, ಯಾರು ನೀನು, ಇಲ್ಲಿವರೆಗೂ ಯಾಕೆ ಬಂದಿದೆಯಾ, ಎಲ್ಲಿರೋದು ನೀನು, ನಿನ್ನನ್ನು ನಾನು ನೋಡಿರಲಿಲ್ವಲ್ಲ ಅಂಥೇಳಿ ಕೇಳ್ತಾರೆ. ಆಗ ಪ್ರತಾಪ್ ರಾಜ್ ಕಿಶೋರ್ ಅವರನ್ನು ಉದ್ದೇಶಿಸಿ ಹೇಳ್ತಾನೆ, ಜಿ ಮುಜೆ ಮೇರೆ ಭಾಯಿನೇ ಬೇಜಾ ಹೇ. ನನ್ನನ್ನು ನನ್ನ ಅಣ್ಣ ಕಳಿಸಿದ್ದಾನೆ ಅಂಥೇಳಿ ಹೇಳ್ತಾನೆ. ಆಗ ಪಂಡಿತ್ ರಾಜ್ ಕಿಶೋರ್ ಅವರು ಪ್ರತಾಪ್ನನ್ನು ಪ್ರಶ್ನೆ ಮಾಡ್ತಾರೆ, ತುಮ್ಹಾರಾ ಬಾಯಿ, ಟಹರೋ ಮೈ ಆತಾ ಹೂँ, बाहर आकर तेरा भाई कौन है बच्चे. यानी खिड़की से ही आवाज़ लगाते हुए वे पूछते हैं, कौन है भाई, तो यहाँ क्यों आए हो, क्या बात है, इस तरह प्रश्न करते हैं. तब प्रताप उनसे कहता है, जी मुझे मेरे भाई ने भेजा है. तब राज किशोर जी सोचने लगते हैं, कौन होगा इसका भाई. तब वे कहते हैं, तुम्हारा भाई, ठहरो मैं बाहर आता हूँ. बाहर आकर ಪ್ರತಾಪ್ से फिर पूछते हैं, तेरे भाई कौन है बच्चे. ಒಳಗಿನ ಪ್ರತಾಪ್ ಕೂಗ್ತಾ ಇರುವಂಥದ್ದನ್ನು ಕೇಳಿಸ್ಕೊಂಡು ರಾಜ್ ಕಿಶೋರ್ ಅವರು ಕಿಟಕಿಯಿಂದನೇ, ಏನು, ಯಾರು ನೀನು, ಏನಾಗಬೇಕಿತ್ತು ಅಂತ ಕೇಳಿದಾಗ ಪ್ರತಾಪ್ ಹೇಳ್ತಾನೆ, ನನ್ನ ಸಹೋದರ ಇಲ್ಲಿಗೆ ಕಳಿಸಿದ್ದಾನೆ ಅಂತ. ಆಗ ಅವರು ಕ್ಷಣಕಾಲ ಯೋಚನೆ ಮಾಡಿ ಹೊರಗಡೆ ಬಂದು ಕೇಳ್ತಾರೆ, ನಿನ್ನ ಸಹೋದರನ,
ತಡಿ, ನಾನು ಹೊರಗಡೆ ಬರ್ತೀನಿ, ಸ್ವಲ್ಪ ನಿಲ್ಲು ಮಗು ಅಂತ ಹೇಳಿ ಹೊರಗಡೆ ಬಂದು ಆತನನ್ನು ಪ್ರಶ್ನೆ ಮಾಡ್ತಾರೆ. ನಿನ್ನ ಅಣ್ಣ ಯಾರು, ನಿನ್ನ ಸಹೋದರ ಯಾರು ಮಗು ಅಂತ ಹೇಳಿ ಕೇಳ್ತಾರೆ. तब प्रताप राजकिशोर जी से कहता है, आज दोपहर को उसने आपको एक छलनी बेची थी. ಇಂದು ಮಧ್ಯಾಹ್ನ ನನ್ನ ಸಹೋದರ ನಿಮಗೆ ಒಂದು ಜಾಲರಿಯನ್ನು ಮಾರಾಟ ಮಾಡಿದ್ದ. ಅದೇ ಬಾಲಕನ ತಮ್ಮ ನಾನು, ಸಹೋದರ ನಾನು ಅಂತೇಳಿ ಹೇಳ್ತಾರೆ. तब राजकिशोर जी को एहसास होता है, हाँ हाँ, आज मैंने एक लड़के से एक छलनी ली थी, 1 ರೂಪಾಯಿ का ನೋಟ್ ದಿಯಾ ಥಾ. ಹೌದು, ನಾನಿವತ್ತು ಒಬ್ಬ ಬಾಲಕನಿಂದ ಒಂದು ಜಾಲರಿಯನ್ನು ಕೊಂಡುಕೊಂಡಿದ್ದೆ, ಅವನಿಗೆ 1 ರೂಪಾಯಿ ನೋಟನ್ನು ನಾನು ಕೊಟ್ಟಿದ್ದೆ ಅಂತ ಹೇಳಿ ಹೇಳ್ತಾರೆ. तब प्रताप राजकिशोर जी से कहता है, वह नोट भुनाने गया था, मगर जब भुना कर लौट रहा था तो मोटर के नीचे आ गया, मोटर उसके ऊपर से निकल गई. ಆಗ ಅವನು ಹೇಳ್ತಾನೆ, ಹೌದು ಸ್ವಾಮಿ, ಅದೇ ಬಾಲಕನ ಸಹೋದರ ನಾನು. ನೀವು ಆತನಿಗೆ 1 ರೂಪಾಯಿ ನೋಟನ್ನು ಕೊಟ್ಟಿದ್ದು ನಿಜ, ಅವನು ತೆಗೆದುಕೊಂಡು ಚಿಲ್ಲರೆ ಮಾಡಿಸೋದಕ್ಕೆ ಮಾರುಕಟ್ಟೆಗೆ ಹೋಗಿದ್ದು ನಿಜ. ಆದರೆ ಚಿಲ್ಲರೆಯನ್ನು ಮಾಡಿಸ್ಕೊಂಡು ವಾಪಸ್ ಹಿಂತಿರುಗುವಂಥ ಸಂದರ್ಭದಲ್ಲಿ ಮೋಟರ್ ದುರ್ಘಟನೆಗೆ ಒಳಗಾಗಿ ಆತ ಅಲ್ಲಿಯೇ ಎಚ್ಚರ ತಪ್ಪಿ ಬೀಳಬೇಕಾಯಿತು. ಮೋಟರ್ ಆತನ ಕಾಲುಗಳ ಮೇಲೆ ಹತ್ತಿ ಹೋಯಿತು. ಆಗ ರಾಜ್ಕಿಶೋರ್ उस समय राजकिशोर बहुत ही आश्चर्य से उनसे पूछते हैं, क्या मोटर उसके ऊपर से निकल गई? ತುಂಬ ಆಶ್ಚರ್ಯದಿಂದ ಭಯದಿಂದ ಕೇಳ್ತಾರೆ ಅವರು. ಹೌದಾ, ಏನು ಹೇಳ್ತಾ ಇದೆಯಾ ತಮ್ಮ ನೀನು? ಆ ಗಾಡಿ ನಿಮ್ಮ ಅಣ್ಣನ ಕಾಲುಗಳ ಮೇಲೆ ಹತ್ತಿ ಹೋಯ್ತಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. बहुत ही उदास और दुख से प्रताप राजकिशोर जी से कहता है, हाँ साहब, मोटर उसके ऊपर से निकल गई, उसका सामान पैसे सब बिखरे गए, उसके दोनों पैर कुचले गए. ಆಗ ತುಂಬ ದುಃಖದಿಂದ ಸಂಕಟದಿಂದ ಪ್ರತಾಪ್ ಹೇಳ್ತಾನೆ, ಹೌದು ಸ್ವಾಮಿ, ಆತನ ಕಾಲುಗಳ ಮೇಲೆ ಆ ಗಾಡಿ ಹತ್ತಿ ಹೋಯಿತು. ಆತನ ಸಾಮಾನು, ದುಡ್ಡು ಎಲ್ಲವೂ ಸಹ ಚೆಲ್ಲಾಪಿಲ್ಲಿಯಾಗಿ ಚದುರಿ ಹೋದವು. ಬಿಖರ್ಗಯೇನೆ ಚೆಲ್ಲಾಪಿಲ್ಲಿಯಾಗಿ ಚದುರಿ ಹೋದವು. ಆತನ 2 ಕಾಲುಗಳ ಮೇಲೆ ಆ ಗಾಡಿ ಹತ್ತಿ ಹೋಯಿತು. यह सुनकर पंडित राजकिशोर भी बहुत दुखित होते हैं और वहाँ प्रताप से पूछते हैं, क्या तेरे भाई के दोनों पैर कुचले गए? ಏನು ಹೇಳ್ತಾ ಇದೆಯಾ ತಮ್ಮ ನೀನು? ನಿನ್ನ ಅಣ್ಣನ 2 ಕಾಲುಗಳ ಮೇಲೂ ಅದು ಹತ್ತಿ ಹೋಯ್ತಾ? 2 ಕಾಲುಗಳು ಅಪಘಾತಕ್ಕೀಡಾಗಿದ್ದಾವ ಅಂತ ಹೇಳಿ ಕೇಳ್ತಾರೆ. बहुत ही दुखित प्रताप रुवासा उनसे कहता है, जी हाँ, और इसलिए वहाँ आपके पास न आ सका. ತುಂಬ ದುಃಖದಿಂದ ಅಳುವಂಥ ಧ್ವನಿಯಲ್ಲಿ ಅವನು ಹೇಳ್ತಾನೆ, ಹೌದು ಸ್ವಾಮಿ, ಅದೇ ಕಾರಣಕ್ಕಾಗಿ ಅವನು ನಿಮ್ಮ ಬಳಿ ಬರಲಿಕ್ಕಾಗಲಿಲ್ಲ. ವಹಾ ಬೇಹೋಶ್ ಹೋ ಗಯಾ ಥಾ, ಅವನು ಎಚ್ಚರ ತಪ್ಪಿ ಬಿದ್ದಿದ್ದ. ಬಡಿ ಮುಷ್ಕಿಲ್ ಸೆ ಉಸೆ ಘರ್ ಲೇ ಆ ಸಕೆ, ಅವು ತುಂಬ ಕಷ್ಟಪಟ್ಟು ಆತನನ್ನು ಮನೆಗೆ ಕರ್ಕೊಂಡು ಬಂದ್ವಿ. ಬಡಿ ದೇರ್ ಮೇ ಜಬ್ ಉಸೆ ಹೋಶ್ ಆಯಾ ತೋ ಉಸ್ನೆ ಮುಜೆ ಆಪ್ಕೆ ಪೈಸೆ ಲೌಟಾನೆ ಕೋ ಕಹಾ. ತುಂಬ ಹೊತ್ತಿನ ನಂತರ ಆತನಿಗೆ ಎಚ್ಚರವಾದಾಗ ತಕ್ಷಣ ಅವನು ಮೊದಲಿಗೆ ನೆನಪಿಸಿಕೊಂಡದ್ದೇ ನಿಮ್ಮನ್ನು. ಅವನು ಎಚ್ಚರವಾದ ತಕ್ಷಣವೇ ನಿಮ್ಮ ದುಡ್ಡನ್ನು ವಾಪಸ್ ಹಿಂತಿರುಗಿಸೋದಕ್ಕೆ ನನ್ನನ್ನು ಕಳಿಸಿದ್ದಾನೆ ಅಂಥೇಳಿ ಹೇಳ್ತಾನೆ. ಮೈ ಆಪ್ಗೆ 14.5 ಆನೆ ಲಾಯಾ ಹೂँ, ನಾನು ನಿಮ್ಮ ಬಾಕಿ ಚಿಲ್ಲರೆ 14.5 ಆಣೆಯನ್ನು ತಂದಿದ್ದೇನೆ ಅಂಥೇಳಿ ಹೇಳ್ತಾನೆ. तो वहाँ यानी प्रताप बहुत ही दुखित रुवासा अपने भाई की स्थिति को पंडित राजकिशोर जी को समझाते हुए बाकी पैसे वापस लौटाता है. ತನ್ನ ಅಣ್ಣನ ಪರಿಸ್ಥಿತಿಯನ್ನು ಅವರಿಗೆ ವಿವರಿಸ್ತಾ ಪಂಡಿತ್ ರಾಜ್ಕಿಶೋರ್ ಅವರಿಗೆ ಪ್ರತಾಪ್ ಆ ಚಿಲ್ಲರೆ ಹಣವನ್ನು ನೀಡ್ತಾ ಇರುವಂತಹ ದೃಶ್ಯ. ಆ ಚಿಲ್ಲರೆ ಹಣವನ್ನು ಅವರಿಗೆ ಒಪ್ಪಿಸ್ತಾನೆ. तब पंडित राजकिशोर जी को कुछ भी समझ में नहीं आता है. एक क्षण के लिए वो पत्थर की तरह बन जाते हैं. तब उनसे कहते हैं, यानी प्रताप से कहते हैं, मेरे 14.5 ಆನೆ लाए हो, ನನ್ನ ಚಿಲ್ಲರೆ ಹಣವನ್ನು 14.5 ಆಣೆಯನ್ನು ನೀನು ತೆಗೆದುಕೊಂಡು ಬಂದಿದೀಯಾ? ಉಸ್ನೆ ಬೇಜೆ ಹೇ, ನಿನ್ನ ಸಹೋದರ ಕಳಿಸಿದ್ನ. ಲೇಕಿನ್ ಬಚ್ಚೆ ವಹಾ ಅಬ್ ಕಹಾ ಹೇ,
ಆದರೆ ಮಗು ಈಗ ಅವನು ಎಲ್ಲಿದ್ದಾನೆ? ಅದಕ್ಕೆ ಉತ್ತರವಾಗಿ ಪ್ರತಾಪ್ ಹೇಳ್ತಾನೆ ಘರ್, ಮನೆ. ಅದಕ್ಕೆ ಉತ್ತರವಾಗಿ ಹೇಳ್ತಾನೆ ಮನೆಯಲ್ಲಿದ್ದಾನೆ. ಎಲ್ಲಿದ್ದಾನೆ ಅಂತ ರಾಜ್ಕಿಶೋರ್ ಅವರು ಪ್ರಶ್ನೆ ಮಾಡ್ತಾರೆ. ಆಗ ಪ್ರತಾಪ್ ಹೇಳ್ತಾನೆ ಮನೆಯಲ್ಲಿ. घर में कौन है? पंडित राजकिशोर प्रताप जी से प्रश्न पूछते हैं. पंडित राजकिशोर ಅವರು ಪ್ರತಾಪನಿಗೆ ಕೇಳ್ತಾರೆ ಮನೆಯಲ್ಲಿ ಯಾರಿದ್ದಾರೆ? तब प्रताप कहता है कोई नहीं है. ಆಗ ಪ್ರತಾಪ್ ಹೇಳ್ತಾನೆ ಯಾರೂ ಇಲ್ಲ. पंडित राजकिशोर बहुत ही आश्चर्य से फिर प्रश्न पूछते हैं कोई नहीं, ಯಾರೂ ಇಲ್ವಾ ಅಂತ ಆಶ್ಚರ್ಯದಿಂದ ಮತ್ತೆ ಪ್ರಶ್ನೆ ಮಾಡ್ತಾರೆ. ಆಗ ಪ್ರತಾಪ್ ಹೇಳ್ತಾನೆ जी हाँ, मैं और मेरा भाई हम दोनों भीखू अहीर के घर में रहते हैं. ಹೌದು ಸ್ವಾಮಿ, ನಮ್ಮ ಮನೆಯಲ್ಲಿ ಬೇರೆ ಯಾರೂ ಇಲ್ಲ, ನಾನು ನನ್ನ ಸಹೋದರ ಇಬ್ಬರೇ ಇರೋದು, ನಾವು ಬೀಕು ಅಹೇರ್ ಅವರ ಮನೆಯಲ್ಲಿ ಇರ್ತೀವಿ ಅಂತ ಹೇಳಿ ಹೇಳ್ತಾನೆ. ಆಗ ಪಂಡಿತ್ ರಾಜ್ಕಿಶೋರ್ ಅವರು ಪ್ರತಾಪ್ನನ್ನ ಮತ್ತೆ ಪ್ರಶ್ನೆ ಮಾಡ್ತಾರೆ ತುಮ್ಹಾರೆ ಮಾ ಬಾಪ್ ಕ್ಯಾ? तब प्रताप जोर से रोने लगता है. वे मारे गए, दंगों के दिनों में उन्हें किसी ने मार डाला. ಪಂಡಿತ್ ರಾಜ್ಕಿಶೋರ್ ಅವರು ಆ ಪ್ರತಾಪ್ನನ್ನು ಉದ್ದೇಶಿಸಿ ಕೇಳ್ತಾರೆ ಯಾರೂ ಇಲ್ವಾ, ನೀವಿಬ್ಬರೇನಾ ಇರೋದು, ನಿಮ್ಮ ಅಪ್ಪ ಅಮ್ಮ ಅಂತ ಕೇಳಬೇಕಾದಾಗ ಅವನು ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾ ಹೇಳ್ತಾನೆ ಅವರು ಕೊಲ್ಲಲ್ಪಟ್ಟರು, ಹತ್ಯೆಗೀಡಾದರು, ದಂಗೆಗಳ ನಡೀತಾ ಇರುವಂಥ ಸಂದರ್ಭದಲ್ಲಿ ಯಾರೋ ಅವರನ್ನು ಕೊಂದು ಹಾಕಿದರು ಅಂಥೇಳಿ ಹೇಳ್ತಾನೆ. ಆಗ ನಿಜಕ್ಕೂ ಸಹ ತಮ್ಮ ಮುಂದಿನ ಜಗತ್ತು, ಕಣ್ಣಿನ ಮುಂದಿನ ಜಗತ್ತು ಕತ್ತಲಾದಂತೆ ಅವರಿಗೆ ಭಾಸವಾಗುತ್ತೆ. ಆಗ ಪಂಡಿತ್ ರಾಜ್ಕಿಶೋರ್ ಅವರು ಹೇಳ್ತಾರೆ ಉನ್ಹೇ ಕಿಸಿನೇ ಮಾರ್ ಡಾಲಾ, ತುಮ್ ದೋನೋ ಭೀಕು ಅಹೀರ್ ಕೆ ಘರ್ ಮೇ ರಹತೆ ಹೋ, ಏಕ್ದಮ್ ಜಾಗ್ ಕರ್, ಬಚ್ಚೆ ರೋ ಮತ್, ಮೈ ಅಭಿ ತುಮ್ಹಾರೆ ಸಾಥ್ ಚಲ್ತಾ ಹೂಂ, ಅಭಿ. ಅವರು ಆ ಕ್ಷಣಕ್ಕೆ ದಿಗ್ಭ್ರಾಂತರಾಗಿ ನಿಂತ್ಕೊಂಡು ಆತನನ್ನು ಪ್ರಶ್ನೆ ಮಾಡ್ತಾರೆ ಯಾರೋ ನಿಮ್ಮ ತಂದೆ ತಾಯಿಗಳನ್ನು ಕೊಂದು ಹಾಕ್ಬಿಟ್ರಾ, ನೀವಿಬ್ಬರು ಬೀಕು ಅಹೀರ್ ಮನೆಯಲ್ಲಿ ಇರ್ತೀರಾ, ಅದು ನೀವಿಬ್ಬರೇ ಇರ್ತೀರಾ ಅಂತ ಮತ್ತೆ ತಮ್ಮನ್ನೇ ತಾವು ಸುಧಾರಿಸಿಕೊಂಡು ಎಚ್ಚೆತ್ತುಕೊಂಡು ಆ ಮಗುವನ್ನು ಸಮಾಧಾನ ಪಡಿಸ್ತಾ ಹೇಳ್ತಾರೆ ಅಳಬೇಡ ಮಗು, ನಾನಿದ್ದೀನಿ ನಿಮ್ಮ ಜೊತೆಯಲ್ಲಿ, ನಾನು ಈಗಲೇ ನಿಮಗೆ ಸಹಾಯವನ್ನು ಮಾಡ್ತೀನಿ ಅಂಥೇಳಿ ಹೇಳ್ತಾರೆ. ಆಗ ಪ್ರತಾಪ್ ರಾಜ್ಕಿಶೋರ್ ಅವ್ರಿಗೆ ಹೇಳ್ತಾನೆ ಆಪ್ ಮೇರೆ ಸಾಥ್ ಚಲೇಂಗೆ, ನೀವು ನನ್ನ ಜೊತೆ ಬರ್ತೀರಾ, ನನಗೆ ಸಹಾಯ ಮಾಡ್ತೀರಾ ಅಂಥೇಳಿ ಕೇಳ್ತಾನೆ. तब राजकिशोर प्रताप से कहते हैं हाँ अभी चलो आगे बढ़ते हैं, पर हाँ तुम्हारा घर कहाँ है? तब प्रताप कहता है अहीर टिले में. ಆಗ ಪಂಡಿತ್ ರಾಜ್ಕಿಶೋರ್ ಅವರು ಹೇಳ್ತಾರೆ ಹೌದು ಮಗು, ನಾನು ನಿನಗೆ ಸಹಾಯವನ್ನು ಮಾಡ್ತೀನಿ, ಈಗಲೇ ನಾನು ನಿನ್ನ ಜೊತೆ ಬರ್ತೀನಿ. ಹಾಂ, ನಿನ್ನ ಮನೆ ಎಲ್ಲಿರೋದು ಅಂಥೇಳಿ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಉತ್ತರವಾಗಿ ಪ್ರತಾಪ್ ಹೇಳ್ತಾನೆ ಅಹೀರ್ ಟಿಲೆಯಲ್ಲಿ ನಮ್ಮ ಮನೆ ಇದೆ. तब राजकिशोर अंदर की ओर देखते हुए अंदर रहने वाले अमर सिंह नामक एक व्यक्ति से कहते हैं मैं अहीर टिला जा रहा हूँ, तुम इसी वक्त डॉक्टर वर्मा को लेकर वहाँ आओ. कहना कि एक लड़के की टांगें मोटर के नीचे आकर कुचली गई है, जल्दी करो, भीखू अहीर के घर पूछ लेना. मोड़कर आओ बच्चों चलेंगे, बोलकर वे दोनों चले जाते हैं. ಆಗ ಪಂಡಿತ್ ರಾಜ್ಕಿಶೋರ್ ಅವರು ಒಳಗಡೆ ಇರುವಂತಹ ಅಮರ್ ಸಿಂಹ ಅನ್ನೋ ತಮ್ಮ ಸೇವಕನನ್ನು ಕರೆದು ಆತನಿಗೆ ಹೇಳ್ತಾರೆ ನಾನು ಅಹೀರ್ ಟಿಲೆಗೆ ಹೋಗ್ತಾ ಇದ್ದೀನಿ, ನೀನು ಇದೇ ಸಮಯಕ್ಕೆ ಈಗಲೇ ಡಾಕ್ಟರ್ ವರ್ಮಾರವರಿಗೆ ಕರೆ ಮಾಡಿ ಅವರನ್ನು ಕರೆದುಕೊಂಡು ನಾನು ಹೋಗುವಂಥ ಸ್ಥಳಕ್ಕೆ ಬಾ. ಆ ಡಾಕ್ಟರ್ಗೆ ಹೇಳಬೇಕು ಒಬ್ಬ ಬಾಲಕ ವಾಹನ ದುರ್ಘಟನೆಗೆ ಒಳಗಾಗಿದ್ದಾನೆ, ಆತನ ಎರಡೂ ಕಾಲುಗಳ ಮೇಲೆ ಗಾಡಿ ಹತ್ತಿ ಹೋಗಿದೆ, ಹಾಗಾಗಿ ಕಾಲುಗಳೆಲ್ಲವೂ ಬಹಳ ಅಪಘಾತಕ್ಕೀಡಾಗಿದ್ದಾವೆ, ಅದರಿಂದ ತುಂಬ ಬೇಗ ಅವರನ್ನು ಕರ್ಕೊಂಡು ಅಹೀರ್ ಟಿಲೆಗೆ ಬಾ ಅಂಥೇಳಿ ಹೇಳ್ತಾರೆ. ಭೀಕು ಅಹೀರ್ ಕಾ ಘರ್ ಪೂಚ್ಲೇನ, ಅಹೀರ್ ಟಿಲೆಯಲ್ಲಿ ಭೀಕು ಅಹೀರ್ ಅವ್ರನ್ನ ಮನೆಯನ್ನು ಕೇಳ್ಕೊಂಡು ಬಾ ಅಂಥೇಳಿ ಆತನಿಗೆ ಹೇಳಿ ಪ್ರತಾಪ್ನನ್ನು ಕರ್ಕೊಂಡು ಅವರು ಹೋಗ್ತಾರೆ. ಪ್ರತಾಪ್ ಚಗಿತ್ ವಿಸ್ಮಿತ್ ಉನ್ಹೇ ದೇಖ್ತಾ ಹೇ, ಪ್ರತಾಪನಿಗೆ ಏನೂ ಮಾತನಾಡೋದಕ್ಕಾಗ್ತಾ ಇಲ್ಲ, ಯಾಕಂದರೆ ಇಲ್ಲಿಯವರೆಗೂ ಆತನಿಗೆ ಈ ರೀತಿಯ ಸಹಾಯವನ್ನು ಯಾರೂ ಮಾಡಿರಲಿಲ್ಲ, ಹಾಗಾಗಿ ಆಶ್ಚರ್ಯದಿಂದ ಅವರ ಮುಖವನ್ನು ನೋಡ್ತಾ ಇದ್ದ. ಫಿರ್ ಟಗಾಸ ಉನ್ಕೆ ಆಗೆ ಆಗೆ ಜಾತಾ ಹೇ ಪರದಾಗಿರ್ತಾ ಹೇ, ಹಾಗೆ ತನ್ನನ್ನು ತಾನು ಸುಧಾರಿಸಿಕೊಂಡು ಮುಂದೆ ಹೋಗ್ತಾ ಇದ್ದ. ಕೊನೆಗೆ ಅವನನ್ನು ಹಿಂಬಾಲಿಸಿಕೊಂಡು ರಾಜ್ಕಿಶೋರ್ ಅವರು ಸಹ ಸಾಗ್ತಾ ಇದ್ದರು. ए था बच्चों इस एकांकी का दूसरा ದೃಶ್ಯ. ಇಲ್ಲಿವರೆಗೂ ನಾವು ಈ ಕಥೆಯ ಈ ಏಕಾಂಕಿಯ ಎರಡನೇ ದೃಶ್ಯವನ್ನು ನೋಡಿದ್ವಿ. ಈಗ
ಮೂರನೇ ಭಾಗದಲ್ಲಿ ಪ್ರತಾಪನಿಗೆ ರಾಜ್ಕಿಶೋರ್ಜಿಯವರು ಪ್ರತಾಪ್ ಮತ್ತು ಬಸಂತನಿಗೆ ರಾಜ್ಕಿಶೋರ್ಜಿಯವರು ಯಾವ ರೀತಿಯ ಸಹಾಯವನ್ನು ಮಾಡ್ತಾರೆ ಅನ್ನೋದನ್ನು ನೋಡೋಣ. तो बच्चों अब हम देखते हैं तीसरा दृश्य में किस प्रकार पंडित राजकिशोर जी बसंत की सहायता करते हैं. स्टेज पर एक कच्चे घर के अंदर के ओसारे का दृश्य. ವೇದಿಕೆ ಮೇಲೆ ಮೂರನೇ ದೃಶ್ಯ ಭಾಗದಲ್ಲಿ ಮಕ್ಕಳೇ ನಾವು ಒಂದು ವೇದಿಕೆಯನ್ನು ನೋಡ್ತಾ ಇದ್ದೀವಿ. ಆ ವೇದಿಕೆಯ ಮೇಲೆ ಒಂದು ಹಳೆಯ ಜೋಪಡಿ ಆಕಾರದ ಮನೆಯನ್ನು ನಾವು ಕಾಣ್ತಾ ಇದ್ದೇವೆ. ಆ ಮನೆಯ ಒಳಾಂಗಣ ಪಡಸಾಲೆ ಅಂತ ಏನು ನಾವು ಕರಿತೀವಲ್ಲ, ಹಾಲ್ ಅಂತ ಕರಿತೀವಲ್ಲ, ಆ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ಜಮೀನ್ ಪರ್ ಫೂಸ್ ಕಾ ಢೇರ್ ಉಸ್ ಪರ್ ಬಸಂತ್ ಲೇಠಾ ಹೇ. ನೆಲದ ಮೇಲೆಯೇ ಅವನು ಮಲಗಿದಾನೆ. ರಹ ರಹ ಕರ್ ದರ್ದ್ ಸೆ ಕರಾಹ ಉಠ್ತಾ ಹೇ. ಸಹಿಸಿಕೊಳ್ಳೋದಕ್ಕೆ ನೋವು, ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗದೇ ಇರೋಷ್ಟು ನೋವಾದಾಗ ನರಳಾಡ್ತಾ ಇದ್ದ. ಪ್ರತಾಪ್ ಅವ್ರ ರಾಜ್ಕಿಶೋರ್ ಕಾ ಪ್ರವೇಶ ಹೋತಾ ಹೇ. ಆ ಅವನು ನೋವನ್ನು ಸಹಿಸಿಕೊಳ್ಳದೆ ಅಯ್ಯೋ ನನ್ನ ಕಾಲು ಅಂಥೇಳಿ ನರಳಾಡ್ತಾ ಇರುವಂಥ ಸಂದರ್ಭದಲ್ಲಿ ರಾಜ್ಕಿಶೋರ್ ಮತ್ತು ಪ್ರತಾಪ್ ಮನೆಯ ಒಳಗಡೆ ಹೋಗ್ತಾರೆ. ಆಗ ಪ್ರತಾಪ್ ಪಂಡಿತ್ ರಾಜ್ಕಿಶೋರ್ ಅವರನ್ನು ಉದ್ದೇಶಿಸಿ ಹೇಳ್ತಾನೆ, ಯಹಾ ರಹಾ ಸಾಹಬ್. ನೋಡಿ ಸ್ವಾಮಿ, ಇವನೇ ನನ್ನ ಸಹೋದರ ಬಸಂತ್ ಅಂಥೇಳಿ ಹೇಳ್ತಾನೆ. पंडित राजकिशोर जी बसंत को देखकर कहते हैं, अरे यहाँ तो जमीन पर लेटा है. ಅಯ್ಯೋ ಇವನು ನೆಲದ ಮೇಲೆ ಮಲಗಿದಾನಲ್ಲ ಅಂಥೇಳಿ ಹೇಳ್ತಾರೆ. ಚಕಿತ್ ಹೋಕರ್ आप आए हैं. बसंत राजकिशोर जी को देखकर बहुत ही आश्चर्यचकित हो जाता है और वहाँ उनसे कहते हैं, आप इधर क्यों आए हैं. ಬಸಂತ್ ರಾಜ್ಕಿಶೋರ್ ಅವರನ್ನು ನೋಡಿ ತುಂಬ ಆಶ್ಚರ್ಯ ಪಡ್ತಾನೆ ಮತ್ತು ಆಶ್ಚರ್ಯದಿಂದನೇ ಅವರನ್ನು ಕೇಳ್ತಾನೆ, ನೀವು ಇಲ್ಲಿವರೆಗೂ ಬಂದಿದ್ದೀರಾ ಅಂತ ಹೇಳಿ ಕೇಳ್ತಾನೆ. ತಬ್ ರಾಜ್ಕಿಶೋರ್ ಜಿ ಬಸಂತ್ ಸೆ कहते हैं, हाँ कहाँ चोट लगी है बेटा, देखो. राजकिशोर पास जाकर टांग देखते हैं. किसी ने फर्स्ट एड दी है, पट्टी बंधी है. छूते ही छींक निकल जाती है. बसंत ओंठ भींच कर आह खींचता है. ಆಗ ಆ ಬಸಂತನನ್ನು ಸಮಾಧಾನ ಪಡಿಸ್ತಾ ಪಂಡಿತ್ ರಾಜ್ಕಿಶೋರ್ ಅವರು ಆತನ ಬಳಿ ಹೋಗಿ, ಎಲ್ಲಿ ಪೆಟ್ಟಾಗಿದೆ ಮಗು, ಎಲ್ಲಿ ನೋಡೋಣ ಅಂತ ತೋರಿಸು ಅಂಥೇಳಿ ಆತನ ಪಕ್ಕದಲ್ಲಿ ಹೋಗಿ ಆತನ ತಲೆಯನ್ನು ನೇವರಿಸ್ತಾ ಗಾಯಗೊಂಡಿರುವಂತಹ ಕಾಲುಗಳನ್ನು ಮುಟ್ಟಿ ನೋಡ್ತಾರೆ. ಕಾಲುಗಳಿಗೆ ಪ್ರಥಮ ಚಿಕಿತ್ಸೆಯನ್ನು ಮಾಡಲಾಗಿತ್ತು. ಯಾರೋ ಪಟ್ಟಿಯನ್ನು ಕಟ್ಟಿದ್ರು. ಆತನ ಕಾಲುಗಳನ್ನು ಮುಟ್ತಾ ಇದ್ದಂತೆ ಬಸಂತ್ ನೋವನ್ನು ಸಹಿಸಿಕೊಳ್ಳಲಕ್ಕಾಗದೆ ಜೋರಾಗಿ ಅಯ್ಯೋ ನನ್ನ ಕಾಲು ಅಂಥೇಳಿ ಜೋರಾಗಿ ಕಿರಿಚಿಕೊಳ್ತಾನೆ. ಪಂಡಿತ್ ರಾಜ್ಕಿಶೋರ್ ಅವರು ಆಗ ಓಹೋ ರಾಜ್ಕಿಶೋರ್ ಕುಚ್ ದೇರ್ ಇಸಿ ತರಹ ದೇಖ್ತೆ ರಹೆ. ಅಯ್ಯೋ ನೋವಾಯ್ತಾ ಮಗು ಅಂಥೇಳಿ ಮತ್ತೆ ಆತನನ್ನು ಸಮಾಧಾನ ಪಡಿಸ್ತಾ ಆ ಕಾಲುಗಳನ್ನು ಬಸಂತನ ಸ್ಥಿತಿಯನ್ನು ಹಾಗೇ ನೋಡ್ತಾ ಒಂದು ಕ್ಷಣ ನಿಂತ್ಕೊಳ್ತಾರೆ. ಆಗ ಬಸಂತ್ ಮತ್ತೊಂದು ಅರ್ಥದಲ್ಲಿ ಅವರ ಮುಖವನ್ನು ನೋಡ್ತಾ ಇದ್ದ. ಅಯ್ಯೋ ನನ್ನ ತಮ್ಮ ಎಲ್ಲಾದರೂ ಹಣವನ್ನು ಕಳ್ಕೊಂಡಿದ್ನೋ ಏನೋ, ಅವರು ಮತ್ತೆ ಹಣವನ್ನು ಕೇಳೋದಕ್ಕಾಗೇ ಇಲ್ಲಿಗೆ ಬಂದಾರೇನೋ ಅನ್ನೋ ರೀತಿ ಆತನ ಮುಖದ ಭಾವನೆಗಳು ವ್ಯಕ್ತವಾಗ್ತಾ ಇದ್ವು. ಹಾಗಾಗಿ ಆತನ ಮುಖವನ್ನು, ಆತನ ಭಾವನೆಗಳನ್ನು, ಆತನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡಿರುವಂಥ ಪಂಡಿತ್ ರಾಜ್ಕಿಶೋರ್ ಅವರು ಬಸಂತನಿಗೆ ಸಮಾಧಾನ ಪಡಿಸ್ತಾ ಹೇಳ್ತಾರೆ, ನಹಿ ನಹಿ ಘಬರಾವೋ ನಹಿ, ಇಲ್ಲ ಇಲ್ಲ ಹೆದರಬೇಡ, ನಿನ್ನ ಕಾಲುಗಳಿಗೂ ಸಹ ನೋವಾಗೋದಿಲ್ಲ, ನಾನು ಸಹ ಹಣವನ್ನು ಕೇಳೋದಕ್ಕೆ ಬಂದಿಲ್ಲ ಅಂಥೇಳಿ ಹೇಳ್ತಾರೆ. दर्द से करहते हुए मैं मोटर से टकरा गया था, इसलिए तब आपके पैसे न लौटा सका. देखिए बच्चों, यहाँ पर आपको भी एक बार सोचना है. कितना भी दर्द सहते हुए भी बसंत अपने पैर के बारे में न सोचता है, अपने हाल के बारे में, अपनी स्थिति के बारे में नहीं सोचता है. वहाँ उस समय पंडित राजकिशोर जी को दिया हुआ वचन को पूर्ण करने के लिए नहीं हुआ मेरे हाथ से, इस तरह वह सोच रहा है. मैं वचन भ्रष्ट बन गया, इस तरह वह सोच रहा है.
ಮಕ್ಕಳೇ ಇಲ್ಲಿ ನೋಡಿ, ಅಷ್ಟೆಲ್ಲ ನೋವಿನಿಂದ ನರಳಾಡ್ತಾ ಇದ್ದರೂ ಸಹ ಆ ಎಲ್ಲ ನೋವನ್ನು ಸಹಿಸಿಕೊಂಡು ತನ್ನ ಕಾಲುಗಳ ಬಗ್ಗೆ, ತನ್ನ ನೋವಿನ ಬಗ್ಗೆ ಯೋಚನೆ ಮಾಡದೆ ಬಸಂತ್, ಆ ಕ್ಷಣಕ್ಕೆ ನಾನು ನಿಮಗೆ ಕೊಟ್ಟಂಥ ಮಾತನ್ನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ, ನಾನು ನಿಮಗೆ ಮೋಸ ಮಾಡಿದ ಹಾಗಾಯಿತು, ನಾನು ಆ ವಾಹನ ದುರ್ಘಟನೆಗೆ ಒಳಗಾಗದೆ ಹೋಗಿದ್ದರೆ ಆ ಕ್ಷಣಕ್ಕೆ ನಿಮ್ಮ ಹಣವನ್ನು ಹಿಂತಿರುಗಿಸ್ತಾ ಇದ್ದೆ. ಆ ಮೋಟಾರ್ ದುರ್ಘಟನೆಗೆ ಒಳಗಾದ ಕಾರಣಕ್ಕಾಗಿ ನಾನು ನಿಮಗೆ ಹಣವನ್ನು ಹಿಂದಿರುಗಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಅಂಥೇಳಿ ಬಸಂತ್ ಮತ್ತೆ ಅವರ ಹತ್ರ ಕೈ ಜೋಡಿಸಿ ಕ್ಷಮೆಯನ್ನು ಯಾಚಿಸ್ತಾನೆ. तब राजकिशोर जी बसंत से कहते हैं, उस बात की चिंता न करो बेटा, मैंने डॉक्टर को बुलवाया है, तुम ठीक हो जाओगे. ಆಗ ರಾಜ್ಕಿಶೋರ್ ಅವರು ಬಸಂತನಿಗೆ ಸಮಾಧಾನ ಪಡಿಸ್ತಾ ಹೇಳ್ತಾರೆ, ಅಯ್ಯೋ ಮಗು, ಅದ್ರ ಬಗ್ಗೆ ನೀನೇನು ಚಿಂತೆ ಮಾಡಬೇಡ, ನಾನು ಡಾಕ್ಟರ್ಗೆ ಬರ ಹೇಳಿದ್ದೇನೆ, ನೀನು ತುಂಬ ಬೇಗ ಮೊದಲಾಗೆ ಹುಷಾರಾಗ್ತೀಯಾ, ತುಂಬ ಬೇಗ ಓಡಾಡ್ತೀಯಾ, ನೀನು ಏನು ಚಿಂತೆ ಮಾಡಬೇಡ ಅಂಥೇಳಿ ಆತನಿಗೆ ಧೈರ್ಯವನ್ನು ಹೇಳ್ತಾರೆ. डॉक्टर को बुलवाया है, तभी डॉक्टर का प्रवेश हो जाता है. तब डॉक्टर जी पंडित राजकिशोर जी डॉक्टर जी से कहते हैं, हेलो पंडित जी, मैंने इसे बाजार में देखा है. ಆಗ ಬಸಂತ್, ಡಾಕ್ಟರ್ನ ವೈದ್ಯರನ್ನು ಬರ ಹೇಳಿದ್ದೀರಾ, ಅವರ ಫೀಸನ್ನು ಕೊಡೋದಕ್ಕೂ ಸಹ ನನ್ನ ಹತ್ರ ಹಣವಿಲ್ಲ, ನಾನು ಅಷ್ಟೊಂದು ಅನುಕೂಲಸ್ಥನಲ್ಲ ಅನ್ನೋ ದೃಷ್ಟಿಯಲ್ಲಿ, ಅವನ ನೋಟದಲ್ಲಿ ಆ ಭಾವನೆ ಕಾಣ್ತಾ ಇತ್ತು. ಆ ಭಾವನೆಯನ್ನು ವ್ಯಕ್ತಪಡಿಸ್ತಾ ಅವನು ಪಂಡಿತ್ ರಾಜ್ಕಿಶೋರ್ ಅವರಿಗೆ ಹೇಳ್ತಾನೆ, ವೈದ್ಯರನ್ನು ಯಾಕೆ ಬರ ಹೇಳಿದ್ರಿ? ಅಷ್ಟೊತ್ತಿಗಾಗಲೇ ವೈದ್ಯರು ಇವರ ಮನೆ ಬಾಗಿಲಿಗೆ ಬರ್ತಾರೆ. ವೈದ್ಯರು ಬರ್ತಾನೆ ಪಂಡಿತ್ ರಾಜ್ಕಿಶೋರ್ ಅವರಿಗೆ ನಮಸ್ಕಾರಗಳನ್ನು ಹೇಳ್ತಾ, ನಾನು ಈ ಮಗುವನ್ನು ಮಾರುಕಟ್ಟೆಯಲ್ಲಿ ನೋಡಿದ್ದೆ ಅಂತ ಹೇಳ್ತಾರೆ. ಆಗ ಪಂಡಿತ್ ರಾಜ್ಕಿಶೋರ್ ಅವರು ವೈದ್ಯರನ್ನು ಉದ್ದೇಶಿಸಿ ಹೇಳ್ತಾರೆ, ಜಿ ಹಾಂ ಜರಾ ದೇಖಿಯೇ ಥೋ. ಹೌದು ಡಾಕ್ಟ್ರೇ, ಹೌದು ವೈದ್ಯರೇ, ಇವ ಅದೇ ಬಾಲಕ, ಸ್ವಲ್ಪ ನೋಡಿ ಏನಾಗಿದೆ. डॉक्टर पैर देखते हैं, बसंत जोर से ओंठ बींचता है, प्रताप की आंखों से आंसू झरते हैं. वह कभी भाई को देखता है, कभी डॉक्टर को, कभी राजकिशोर उत्सुकता से पूछते हैं, कभी राजकिशोर को देखता है. तब राजकिशोर उत्सुकता से डॉक्टर से पूछते हैं. ರಾಜ್ಕಿಶೋರ್ ಅವರು ವೈದ್ಯರಿಗೆ ಆತನ ಪರೀಕ್ಷೆಯನ್ನು ಮಾಡೋದಕ್ಕೆ ಹೇಳಿದಾಗ ವೈದ್ಯರು ಆತನ ಬಳಿಗೆ ಬಂದು ಆತನ ಕಾಲುಗಳನ್ನು ಪರೀಕ್ಷಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ನೋವನ್ನು ಸಹಿಸಿಕೊಳ್ಳೋದಕ್ಕಾಗದೆ ಅಯ್ಯೋ ನನ್ನ ಕಾಲು ಅಂತ ಜೋರಾಗಿ ಬಸಂತ್ ಕಿರಿಚಿಕೊಳ್ತಾನೆ. ಆಗ ಪ್ರತಾಪನ ಕಣ್ಣಲ್ಲೂ ಸಹ ನೀರು ಸುರಿಯೋದಕ್ಕೆ ಶುರುವಾಗುತ್ತೆ. ಅಳ್ತಾ ಅಳ್ತಾ ಪ್ರತಾಪ್ ಒಂದು ಸಲ ವೈದ್ಯರನ್ನು ನೋಡಿದರೆ ಮತ್ತೊಂದು ಸಲ ಪಂಡಿತ್ ರಾಜ್ಕಿಶೋರ್ ಅವರನ್ನು ನೋಡ್ತಾ ಇದ್ದ. ಅನಂತರ ಪಂಡಿತ್ ರಾಜ್ಕಿಶೋರ್ ಅವರು ತುಂಬ ಉತ್ಸುಕತೆಯಿಂದ, ಕುತೂಹಲದಿಂದ ವೈದ್ಯರನ್ನು ಪ್ರಶ್ನೆ ಮಾಡ್ತಾರೆ. ಕ್ಯೂ ಡಾಕ್ಟರ್, ಠೀಕ್ ಹೋ ಜಾಯೇಗನಾ? ಯಾಕೆ ಡಾಕ್ಟ್ರೇ, ಇವನು ಸರಿ ಹೋಗ್ತಾನಲ್ವಾ, ಮೊದಲಾಗೆ ನಡೀತಾನಲ್ವಾ, ತುಂಬ ಬೇಗ ಹುಷಾರಾಗ್ತಾನಲ್ವಾ ಅಂಥೇಳಿ ಕೇಳ್ತಾರೆ. ತಬ್ ಡಾಕ್ಟರ್ पंडित राजकिशोर जी से कहते हैं, गंभीर ध्वनि से कहते हैं, पंडित जी ऐसा लगता है कि पैर की हड्डी टूट गई है. ಆಗ ವೈದ್ಯರು ತುಂಬ ಗಂಭೀರವಾಗಿ ಪಂಡಿತ್ ರಾಜ್ಕಿಶೋರ್ ಅವ್ರಿಗೆ ಹೇಳ್ತಾರೆ, ನೋಡಿ ಪಂಡಿತರೇ, ನನಗೆ ಅನಿಸೋ ಹಾಗೆ ಈತನ ಒಂದು ಕಾಲಿನ ಎಲುಬು ಕಟ್ಟಾಗಿದೆ. ಸ್ಕ್ರೀನ್ ಕರ್ಕೆ ದೇಖ್ನಾ ಹೋಗಾ, ಸ್ಕ್ಯಾನ್ ಮಾಡಿ ನೋಡಬೇಕಾಗಬಹುದು. ದೂಸರಾ ಪೈರ್ ಟೀಕ್ ಹೈ, ಆದರೆ ಇನ್ನೊಂದು ಕಾಲು ತುಂಬ ಚೆನ್ನಾಗಿದೆ. ಪರಿಸೆ ಅಭಿ ಅಸ್ಪತಾಲ್ ಲೇ ಜಾನಾ ಚಾಹೆ, ಆದರೆ ಈಗಲೇ ಇವನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕಾಗಿರುವಂತಹ ಅನಿವಾರ್ಯತೆ ಇದೆ. तब पंडित राजकिशोर जी वैद्य जी से यानी डॉक्टर से कहते हैं, तो क्या हुआ, अभी ले चलो, मैं एम्बुलेंस के लिए फ़ोन कर आता हूँ. ಹಾಗಿದ್ರೆ ಯಾಕೆ ತಡ ಮಾಡ್ತೀರಾ, ಯೋಚನೆ ಮಾಡೋದಕ್ಕೇನಿದೆ, ನಾನು ಈಗಲೇ ಹೋಗಿ ಆ್ಯಂಬುಲೆನ್ಸ್ಗೆ ಫೋನ್ ಮಾಡಿ ಬರ್ತೀನಿ, ಕರೆ ಮಾಡಿ ಬರ್ತೀನಿ, ನೀವು ಹೊರಡುವ ಸಿದ್ಧತೆಯನ್ನು ಮಾಡಿಕೊಳ್ಳಿ ಅಂಥೇಳಿ ಪಂಡಿತ್ ರಾಜ್ಕಿಶೋರ್ ಅವರು ವೈದ್ಯರಿಗೆ ಹೇಳ್ತಾರೆ. ಆಗ ವೈದ್ಯರು ಪಂಡಿತ್ ರಾಜ್ಕಿಶೋರ್ ಅವರನ್ನು ಉದ್ದೇಶಿಸಿ ಹೇಳ್ತಾರೆ, ಜಿ ಹಾಂ ಕರ್ ಆಯೆ, ಮೈ ತಬ್ ತಕ್ ಇಂಜೆಕ್ಷನ್ ಲಗಾತಾ ಹೂँ. ಸರಿ, ಹಾಗಿದ್ರೆ ನೀವು ಆ್ಯಂಬುಲೆನ್ಸ್ಗೆ ಕರೆ ಮಾಡಿ ಬನ್ನಿ, ನಾನು ಅಷ್ಟೊತ್ತಿಗೆ ಈತನಿಗೆ ಒಂದು ಇಂಜೆಕ್ಷನ್ ಕೊಡ್ತೀನಿ ಅಂತ ಹೇಳ್ತಾರೆ. ಆಂಖೆ ಕೋಲ್ಕರ್ ಆಪ್ ಕ್ಯಾ ಕರ್ ರಹೇ ಹೇ, ಮೈ ಗರೀಬ್ ಹೂँ. ತನ್ನ ಕಣ್ಣುಗಳನ್ನು ತೆಗೆದು ವೈದ್ಯರನ್ನು ಮತ್ತು ಪಂಡಿತ್ ರಾಜ್ಕಿಶೋರ್ ಅವರನ್ನು ಉದ್ದೇಶಿಸಿ ಬಸಂತ್ ಹೇಳ್ತಾನೆ,
ಏನು ಮಾಡ್ತಾ ಇದ್ದೀರಾ ನೀವೆಲ್ಲ, ನಾನು ತುಂಬ ಬಡವ ಸ್ವಾಮಿ ಅಂತ ಹೇಳ್ತಾನೆ. ಅಂದರೆ ಅವನು ನಾನು ತುಂಬ ಬಡವನಿದ್ದೀನಿ, ನಿಮಗೆ ಕೊಡೋದಕ್ಕೆ ನನ್ನ ಹತ್ರ ಹಣ ಇಲ್ಲ, ನಿಮ್ಮ ಫೀಸ್ ಅಂತ ಹೇಳಿ ಕೊಡೋದಕ್ಕೆ ನನ್ನ ಹತ್ರ ಹಣ ಇಲ್ಲ, ನಾನು ಹೀಗೆ ಆರೋಗ್ಯವಾಗಿದ್ದೀನಿ, ನಾನು ನನ್ನ ಕಾಲನ್ನು ನನ್ನದೇ ಆದಂಥ ರೀತಿಯಲ್ಲಿ ನಾನು ಸರಿ ಮಾಡ್ಕೊಳ್ತೀನಿ ಅನ್ನೋ ಒಂದು ಅರ್ಥದಲ್ಲಿ ಅವನು ಹೇಳ್ತಾನೆ. ನೀವೆಲ್ಲ ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾನೆ. तब पंडित राजकिशोर जी उनको सहलाते हुए उनसे कहते हैं, डरो मत बेटा, मैं तुम्हारे साथ हूँ. तब डॉक्टर जी उन्हें इंजेक्शन लगाते हैं. पंडित राजकिशोर जी हंसकर उन्हें सहलाते हुए बसंत से कहते हैं, तुम चिंता मत करो, बस चुपचाप लेटे रहो बेटा. ಆಗ ಪಂಡಿತ್ ರಾಜ್ಕಿಶೋರ್ ಅವರು ಬಸಂತ್ನನ್ನು ತಲೆಯನ್ನು ನೇವರಿಸ್ತಾ ಸಮಾಧಾನ ಪಡಿಸ್ತಾ ಹೇಳ್ತಾರೆ, ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ, ಸುಮ್ಮನೆ ಆರಾಮಾಗಿ ನಿಶ್ಚಿಂತೆಯಿಂದ ಮಲ್ಕೊ ಮಗು ಅಂಥೇಳಿ ಹೇಳ್ತಾರೆ. ಆಗ डॉक्टर साहब जब तक मैं नहीं आता आप यही रहे, इसे बचाना ही होगा. ಆಗ ಪಂಡಿತ್ ರಾಜ್ಕಿಶೋರ್ ಅವರು ವೈದ್ಯರಿಗೆ ಹೇಳ್ತಾರೆ, ಡಾಕ್ಟರ್ ಸಾಹೇಬ್ರೆ, ನಾನು ಆ್ಯಂಬುಲೆನ್ಸ್ಗೆ ಕರೆ ಮಾಡಿ ಬರುವವರೆಗೂ ಈತನ ಬಳಿಯೇ ನಿಂತ್ಕೊಳ್ಳಿ, ಈತನನ್ನು ಕಾಪಾಡುವಂಥದ್ದು ಅನಿವಾರ್ಯವಾಗಿದೆ, ಈತನನ್ನು ಹೇಗಾದರೂ ಮಾಡಿ ನಾವು ಕಾಪಾಡಲೇಬೇಕು, ಇವನನ್ನು ಮೊದಲನೇ ಸ್ಥಿತಿಗೆ ನಾವು ತರಲೇಬೇಕು. ಗರೀಬ್ ಹೇ ಪರ್ ಇಸ್ಮೇ ಏಕ್ ದುರ್ಲಭ ಗುಣ ಹೇ, ಇವನು ಬಡವನಿರ್ಬೋದು, ಆದರೆ ಈತನಲ್ಲಿ ಒಂದು ವಿಶೇಷವಾದ ಗುಣ ಇದೆ. ಇಮಾನ್ದಾರ್ ಹೇ, ಇವನು ಪ್ರಾಮಾಣಿಕ ವ್ಯಕ್ತಿಯಾಗಿದ್ದಾನೆ. डॉक्टर प्रताप की सहायता से इंजेक्शन तैयार करते हैं. बसंत आंखें बंद कर लेता है. क्षण भर के लिए उसके मुख पर शांति और कृतज्ञता उभर आती है. ಡಾಕ್ಟರ್ ಪ್ರತಾಪ್ನ ಸಹಾಯದಿಂದ ಇಂಜೆಕ್ಷನನ್ನು ತಯಾರು ಮಾಡಿಕೊಂಡು ಆತನಿಗೆ ಇಂಜೆಕ್ಷನ್ ಹಾಕ್ತಾರೆ. ಬಸಂತ್ ತನ್ನ ಎರಡೂ ಕಣ್ಣುಗಳನ್ನು ಮುಚ್ಕೊಳ್ತಾನೆ. ಒಂದು ಕ್ಷಣಕ್ಕೆ ಆತನ ಮುಖದ ಮೇಲೆ ಶಾಂತಿ ಮತ್ತು ಕೃತಜ್ಞತಾ ಮನೋಭಾವ ಕಣ್ಣಿಗೆ ಕಾಣಿಸ್ತಾ ಇತ್ತು. डॉक्टर इंजेक्शन लगाते हैं, बसंत ओन पींचता है, प्रताप भाई के सिर थामता है और पर्दा गिर जाता है. ಬಸಂತ್ ತನ್ನ ಕೃತಜ್ಞತಾ ಭಾವದಿಂದ ಮಲಗದಲ್ಲೇ ಕೈಗಳನ್ನು ಜೋಡಿಸಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾನೆ. ಡಾಕ್ಟರ್ ಇಂಜೆಕ್ಷನ್ ಹಾಕ್ತಾರೆ. ನೋವನ್ನು ಸಹಿಸಿಕೊಳ್ಳೋದಕ್ಕಾಗದೆ ಅಯ್ಯೋ ನನ್ನ ಕಾಲು ಅಂತ ಮತ್ತೊಂದು ಬಾರಿ ಜೋರಾಗಿ ಕಿರಿಚ್ತಾನೆ. ಪ್ರತಾಪ್ ಅಣ್ಣನನ್ನು ಸಮಾಧಾನ ಮಾಡ್ತಾನೆ. ಆತನ ತಲೆ ಬಳಿ ಕೂತ್ಕೊಂಡು ಆತನ ತಲೆಯನ್ನು ನೇವರಿಸ್ತಾ ಆತನಿಗೆ ಸಮಾಧಾನವನ್ನು ಮಾಡ್ತಾನೆ. तो बच्चों, इस प्रकार बसंत की प्रामाणिकता और परिश्रम करके ही जीवन बिताने की स्वभाव उनकी रक्षा करता है और उनके भविष्य को उज्जवल बनाता है. तो बच्चों, आप भी बसंत की तरह एक प्रामाणिक ईमानदार व्यक्ति बनना चाहिए. तब आप भी समाज में बसंत की तरह एक अच्छा नाम प्राप्त कर लेंगे और जो भी आप चाहते हैं, जो भी आपकी आशा है, वो सारे सपने, सारे आशा पूर्ण हो जाएंगे. तो बच्चों, मैं आप भी प्रामाणिकता यानी ईमानदारी से जीवन बिताएंगे और कुछ परिश्रम करके ही जीवन बिताने के आदत को आज से ही आप सभी अपने अपने जीवन में डाल लेंगे. इस आशा के साथ मैं इस पाठ को आज समाप्त कर रही हूँ. हम सब फिर एक नई पाठ के साथ कल मिलेंगे. तब तक के लिए बच्चों, आप सभी को धन्यवाद.